Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆನೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ. ನನ್ನ ಮಗಳಿಗೆ ತುಂಬ ಹುಷಾರಿರಲಿಲ್ಲ, ಅಷ್ಟು ಜ್ವರ ಬಂದುಬಿಟ್ಟಿತ್ತು. ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ನಮ್ಮ ಮನೆಯವ್ರು ಬಿಟ್ಬಿಟ್ಟು ಅವ್ರ ಮನೆ ಹತ್ರ ಹೋದರು. ನಾನು ನನ್ನ ಮಗಳನ್ನೆಲ್ಲ ತೋರಿಸ್ಬಿಟ್ಟು ಮೆಡಿಸನ್ ಎಲ್ಲ ತೊಗೊಂಡ್ಬಿಟ್ಟು ಅವಳನ್ನ ಸೀದಾ ಮನೆ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತು. ಅದಕ್ಕೆ ನಮ್ಮ ಮನೆಯವ್ರು ಬರ್ತೀನಿ ಅಂದರು. ಅಲ್ಲೇ ಕರ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಇಡ್ಲಿ ಬೇಕು ಅಂತ ಅಂದ್ಲಲ್ಲ ಅಂತೇಳಿ ಇಡ್ಲಿ ಕೊಡ್ಸೋಣ ನಮ್ಮ ಮನೆಯವ್ರು ಬರೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಅವಳು ನಾನು ನಡ್ಕೊಂಡಂಗೆ ಹೋಗ್ತಾ ಇದ್ವಿ. ನಮ್ಮ ಮನೆಯವ್ರು ಬಂದರು. ನಮ್ಮ ಮನೆಯವ್ರ ಜೊತೆನೇ ಇಡ್ಲಿ ತಗೊಂಡ್ಬಿಟ್ಟು ಮನೆಗೆ ಹೋಗೋದ್ರೊಳಗೆ ನಮ್ಮ ಮನೆಯವರು ಉಪ್ಪಿಟ್ಟು ಮಾಡಿಟ್ಟಿದ್ರು. ಬರೋ ಅಷ್ಟೊತ್ತಿಗೆ ಉಪ್ಪಿಟ್ಟು ಮಾಡಿ ತಟ್ಟೆಗೆ ಹಾಕಿದ್ರು, ತಣ್ಣಗಾಗುತ್ತೆ ಅಂತೇಳಿ ನಾವು ಒಳಗಡೆ ಹೋಗೋ ಅಷ್ಟೊತ್ತಿಗೆ. ಆಮೇಲೆ ಅಲ್ಲಿಂದೆಲ್ಲ ತಿಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಇತ್ತು ಅಂತ ಹೋದರು. ಆಮೇಲೆ ನನ್ನ ತಮ್ಮ ಬಂದುಬಿಟ್ಟು ಸೀದಾ ಊರಿಗೆ ಕರ್ಕೊಂಬಂದ. ಯಾಕೆಂದರೆ ಪಾಪುಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಮನೆಗೆ ಬರ್ತಿದ್ದಂಗೆ ಟೊಮೊಟೊ ಗೊಜ್ಜು ಮತ್ತು ದೋಸೆ ಮಾಡಿಲ್ಲ, ಅದನ್ನೆಲ್ಲ ತಿನ್ಕೊಬಿಟ್ಟು ನಾವು ಕೂತಿದ್ವಿ. ಅಷ್ಟರೊಳಗೆ ನಾವು ಅಪ್ಪಾಜಿ ಕೆಲಸದಿಂದ ಬಂದ್ರ. ಕಲ್ಲಂಗಡಿ ಎಣ್ಣೆ ಎಲ್ಲ ತಿಂದ್ಬಿಟ್ಟು ಅಲ್ಲಿಂದ ಸಂಜೆ ಕಡೆಯಿಂದ ಸೀದಾ ಹಳೆ ಮನೆ ಹತ್ರ ಹೊರಟ್ವಿ. ಯಾಕೆಂದರೆ ಅಲ್ಲಿಂದ ಸೀದಾ ದೇವಸ್ಥಾನ ಪೂಜೆ ಇತ್ತು. ದೇವ್ರದ್ದೆಲ್ಲ ಪೂಜೆ ಮುಗಿಸ್ಕೊಂಡು ನನ್ನ ಮಗಳಿಗೂ ಸ್ವಲ್ಪ ಆಕ್ಸಿಜನ್ ಹಾಕ್ಸ್ಬೇಕಿತ್ತು. ಅದಕ್ಕೆ ಮೆಡಿಸನ್ ಹಾಕ್ಸ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಮೆಡಿಸನ್ ಎಲ್ಲ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಮನೆ ಹತ್ರ ಬಂದ್ವಿ. ಏಕೆಂದರೆ ಕತ್ಲಾಗ್ಬಿಡುತ್ತೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಹೊಸ ಮನೆ ಹತ್ರ ಹೊರಟ್ವಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ನಮ್ಮದು ಆ್ಯನಿವರ್ಸರಿ ಇದ್ದಿದ್ದರಿಂದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಆ್ಯನಿವರ್ಸರಿಗೆ ಅಂತ ಹೇಳ್ಬಿಟ್ಟು ಕೇಕ್ ತಗೊಂಬಂದು ಚಿಕನ್ ಸಾಂಬಾರು ಮಾಡಿದರು, ನಾನ್ ವೆಜ್ಜು. ನಾವು ಕೇಕ್ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲೇ ಬೈಪಾಸ್ ಹತ್ರನೇ ಇರೋದ್ರಿಂದ ಅಲ್ಲೇ ಎಲ್ಲ ಚೆನ್ನಾಗಿ ಲೈಟಿಂಗ್ಸ್ ಇತ್ತು ಅಂತೇಳಿ ಅಲ್ಲೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಫ್ಯಾಮಿಲಿಯವ್ರಿಗೆ ಥ್ಯಾಂಕ್ಸ್. ಅದೆಲ್ಲ ಮುಗಿಸ್ಕೊಂಡು ನಾನ್ ವೆಜ್ ಊಟ ಮಾಡ್ಕೊಂಡು ಇಷ್ಟ ಆಗಿ ನಮ್ಮ ಆ್ಯನಿವರ್ಸರಿಗೆ ಎಲ್ಲ ವಿಶ್ ಮಾಡಿದೆ ಎಲ್ಲರಿಗೂ ಥ್ಯಾಂಕ್ಸ್. ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಸೀದಾ ಹಳೆ ಮನೆ ಹತ್ರ ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ